Namaste. Subject Mathematics. Textbook for class 6th. NCERT syllabus. Chapter number 1, Knowing our numbers. Article number 1.3, Large numbers in practice. Sub-article number 1.3.6, to estimate sum or difference. So sum ಅಂತ ಹೇಳಿದ್ರೆ ಮೊತ್ತ or ಅಥವಾ ಡಿಫರೆನ್ಸ್ ಅಂದರೆ ವ್ಯತ್ಯಾಸನ ಎಸ್ಟಿಮೇಟ್ ಮಾಡೋದು ಅಂದರೆ ಅಂದಾಜು ಮಾಡೋದು. ಅಂದರೆ ಲೈಕ್ ಮೊತ್ತ ಮತ್ತು ವ್ಯತ್ಯಾಸನ ಈಗ ಅಂದಾಜು ಮಾಡಿ ಹೇಳೋ ಅಂಥದ್ದು. ಓಕೆ, ಆ್ಯಸ್ ವಿ ಹ್ಯಾವ್ ಸೀನ್ ಎಬೋವ್ ವಿ ಕ್ಯಾನ್ ರೌಂಡ್ ಆಫ್ ಎ ನಂಬರ್ ಟು ಎನಿ ಪ್ಲೇಸ್. ದಿ ಟ್ರೇಡರ್ rounded off the amounts to the nearest thousands and was satisfied that he had enough. So when you estimate any sum or difference, you should have an idea of why you need to round off and therefore the place to which you would round off. Look at the following examples. Okay, as we have seen above, we can round off a number to any place ಅಂತ ಹೇಳಿದ್ರೆ ನಾವು ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ ಹಿಂದೆ. ಸೊ ಹೇಗೆ ರೌಂಡ್ ಆಫ್ ಮಾಡಬೇಕು, ಯಾವ ಪ್ಲೇಸಿಗೆ ಸೂಟಬಲ್ ಆಗುತ್ತೆ ಆ ಪ್ಲೇಸಿಗೆ ನಾವು ರೌಂಡ್ ಆಫ್ ಮಾಡಬೇಕು ಒಂದು ನಂಬರನ್ನು, ಗೊತ್ತಾಯ್ತಲ್ಲ. ಸೊ ಎ ನಂಬರ್ ಟು ಎನಿ ಪ್ಲೇಸ್, ಒಂದು ನಂಬರನ್ನು ನಿಯರೆಸ್ಟ್ ಪ್ಲೇಸಿಗೆ, ಸೊ ಈಗ 1000 ಪ್ಲೇಸ್ ಆದರೆ 1000 ಪ್ಲೇಸಿಗೆ ಅಥವಾ 0 ಪ್ಲೇಸಿಗಾದರೆ 0 ಪ್ಲೇಸಿಗೆ ನಾವು ಅದನ್ನು ರೌಂಡಿಂಗ್ ಆಫ್ ಮಾಡಬೇಕು, ಗೊತ್ತಾಯ್ತಲ್ಲ. 1s ಪ್ಲೇಸಿಗ ಅಥವಾ 10s ಪ್ಲೇಸಿಗ 100s ಪ್ಲೇಸಿಗ 1000 ಪ್ಲೇಸಿಗ ಹೀಗೆ ನೋಡಿಕೊಂಡು ನಾವು ಅದನ್ನು ರೌಂಡಿಂಗ್ ಆಫ್ ಮಾಡಬೇಕಾಗತ್ತೆ. The trader rounded off the amounts to the nearest thousands and was satisfied that he had enough. ಟ್ರೇಡರ್ ಅಂದರೆ ವ್ಯಾಪಾರಿ ಏನು ಮಾಡ್ತಾನೆ, ನಂಬರನ್ನು ನಿಯರೆಸ್ಟ್ ಥೌಸಂಡ್ಸಿಗೆ ಅಂದರೆ 1000s ಪ್ಲೇಸಿಗೆ ರೌಂಡೆಡ್ ಆಫ್ ಮಾಡ್ತಾನೆ, ಗೊತ್ತಾಯ್ತಲ್ಲ. ಆಮೇಲೆ ಅವನಿಗೆ ಓಕೆ ಎನಫ್ ಆಗಿದೆ ಅಂತ ಒಂದು ಸಮಾಧಾನ ಆಗುತ್ತೆ, ಅವನಲ್ಲಿರೋ ಹಣ ಇವಾಗ ಸಾಕಾಗತ್ತೆ ಅಂತ ಒಂದು ಸಮಾಧಾನ ಮಾಡ್ಕೊಳ್ತಾನೆ. So when you estimate any sum or difference, you should have an idea of why you need to round off and therefore the place to which you would round off. ಆದ್ದರಿಂದ ನಮಗೇನು ಅನಿಸುತ್ತೆ, ಈಗ ನಾವು ಕೂಡ ಒಂದು ರೌಂಡ್ ಆಫ್ ಮಾಡಬೇಕು. ಈಗ ಸಮ್ ಅಥವಾ ಡಿಫ್ರೆನ್ಸ್ ಯಾವುದನ್ನಾದರೂ ಆಗಲಿ ಒಂದು ರೌಂಡಿಂಗ್ ಆಫ್ ಮಾಡ್ತೇವೆ, ಗೊತ್ತಾಯ್ತಲ್ಲ, ಐಡಿಯಾ ಇಟ್ಕೊಂಡು. ನಮ್ಗೆ ಅವಾಗ ಅನಿಸುತ್ತೆ ಯಾಕಾಗಿ ಇದನ್ನು ರೌಂಡೆಡ್ ಆಫ್ ಮಾಡಬೇಕು ಅಲ್ವಾ, ಯಾವ ಸ್ಥಾನ ಬೆಲೆಗೆ ನಾವು ಇದನ್ನು ರೌಂಡೆಡ್ ಆಫ್ ಮಾಡಬೇಕು, 1s ಪ್ಲೇಸಿಗ 10s ಪ್ಲೇಸಿಗ 100s ಪ್ಲೇಸಿಗ 1000 ಪ್ಲೇಸಿಗ ಯಾವ ಪ್ಲೇಸಿಗೆ ನಾವು ರೌಂಡೆಡ್ ಆಫ್ ಮಾಡಬೇಕು ಅಂತ ನಮಗೆ ಯೋಚನೆ ಬರುತ್ತೆ ಅಲ್ವಾ. ಅದಕ್ಕೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸಾಂಪಲ್ 5, 5th ಎಕ್ಸಾಂಪಲ್, ಎಸ್ಟಿಮೇಟ್ 5290. ಸೊ 5290 ಪ್ಲಸ್ 17,986. ಈಗ ಎಸ್ಟಿಮೇಟ್ ಅಂತ ಹೇಳಿದ್ರೇನು, ಅಂದಾಜು ಮಾಡಬೇಕು. ಸೊ 5290, ಓಕೆ, ಈ 290 ಇದೆಯಲ್ಲ ಅದು ಯಾವುದಕ್ಕೆ ನಿಯರ್ ಆಗಿದೆ, 300ಗೆ ನಿಯರ್ ಆಗಿದೆ. ಸೊ ಅಲ್ಲಿಗೆ 5300 ಅಂತ ಇಟ್ಕೊಳ್ಳೋಣ. 5300 ಅಂದರೆ 1000 ಪ್ಲೇಸಿಗೆ ನಾವು ರೌಂಡೆಡ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಇದು ಯಾವುದಕ್ಕೆ ನಿಯರ್ ಆಗಿರುತ್ತೆ, 5000ಗೆ ನಿಯರ್ ಆಗಿರುತ್ತೆ ಅಲ್ವಾ. ಈಗ 100s ಪ್ಲೇಸಿಗೆ ನಾವು ರೌಂಡಿಂಗ್ ಆಫ್ ಮಾಡಬೇಕು ಅಂದರೆ 5300 ಆಗುತ್ತೆ. 1000 ಪ್ಲೇಸಿಗೆ ನಾವು ರೌಂಡೆಡ್ ಆಫ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅದು 5000 ಆಗುತ್ತೆ. ಓಕೆ, 5000. ನೆಕ್ಸ್ಟ್ 17,000ಗೆ ಬರೋಣ. ಇಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ವಿಚ್ ಒನ್ ಈಸ್ ಗ್ರೇಟರ್ ವಿಚ್ ಒನ್ ಈಸ್ ಲೆಸ್ಸರ್ ಅಂತ. ಸೊ 17,986 is a greater than 5,290. ಓಕೆ, ರೌಂಡ್ ಆಫ್ ಟು 1000s ಪ್ಲೇಸಿಗೆ ನಾವು ಈಗ ರೌಂಡೆಡ್ ಆಫ್ ಮಾಡಬೇಕು. ಇದು 17,000 ಅಂತ ಇದೆ, ಅಲ್ಲಿಗೆ ನಾವು 1000 ಪ್ಲೇಸಿಗೆ ರೌಂಡೆಡ್ ಆಫ್ ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಏನು ಮಾಡಬೇಕು, 986 ಇದೆಯಲ್ಲ ಅದು ಯಾವುದಕ್ಕೆ ನಿಯರ್ ಆಗಿದೆ, 1000ಗೆ ನಿಯರ್ ಆಗಿದೆ. ಅಲ್ಲಿಗೆ ಸೊ 17,000 ಅಂತ ಇಟ್ಕೊಳ್ಳೋಣ ಫಸ್ಟ್ ಒನ್. ಓಕೆ, 986 ಈಸ್ ನಿಯರರ್ ಟು 1000 ಪ್ಲೇಸ್. 1000 ಅಂತ ಇಟ್ಕೊಂಡ್ರೆ ಅಲ್ಲಿಗೆ ಎಷ್ಟಾಗುತ್ತೆ, 17 + 1 ಈಸ್ 18,000ಗೆ ನಿಯರ್ ಆಯಿತು. ಓಕೆ, ಸೊ 17,986 ರೌಂಡ್ಸ್ ಆಫ್ ಟು 18,000. 5290 ರೌಂಡ್ಸ್ ಆಫ್ ಟು ಎಲ್ಲಿಗೆ ರೌಂಡ್ ಆಫ್ ಆಗುತ್ತೆ, 5000ಗೆ ರೌಂಡ್ ಆಫ್ ಆಗುತ್ತೆ. ಅಂದರೆ 5000
290 ಇದೆಯಲ್ಲ, 100 ಪ್ಲೇಸಿಗೆ ನಾವು ನಿಯರ್ ಮಾಡೋದಕ್ಕಾಗಲ್ಲ. 1000 ಪ್ಲೇಸಿಗೆ ನಿಯರ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇದು 5500, ಇಲ್ಲಿ 6000 ಅಂತ ಅಂದ್ಕೊಂಡ್ರೆ, ಸೊ ದಿಸ್ ಈಸ್ 5000 ಅಂದ್ಕೊಂಡ್ರೆ ಗೊತ್ತಾಯ್ತಲ್ಲ. ಸೊ ಇಲ್ಲಿ 5250 ಏನೋ ಬರುತ್ತೆ. ಸೊ 90 ಅಂತಂದರೆ ಇಲ್ಲೆಲ್ಲೋ ಬರುತ್ತೆ. ಸೊ ಈಸ್ ನಿಯರರ್ ಟು 5000. ಸೊ 1000 ಪ್ಲೇಸಿಗೆ ನಾವು ನಿಯರ್ ಮಾಡಬೇಕು, ಇಲ್ಲಿಗೆ ಬರುತ್ತೆ. 6000 ಆಗಲ್ಲ, ಹಾಗಾಗಿ 5000. ಸೊ ನಾವು ಎಸ್ಟಿಮೇಟೆಡ್ ಸಮ್ಮ, ಈಗ ಸಮ್ಮನ್ನು ಮಾತ್ರ ನಾವು ಅಂದಾಜನ್ನು ಮಾಡ್ಬೋದು. ಸೊ 18 + 5 ಅಂದರೆ ಎಷ್ಟು? 23. ಅಲ್ಲಿಗೆ ಎಸ್ಟಿಮೇಟೆಡ್ ಸಮ್ ಈಸ್ 23,000. ಓಕೆ, ಡಸ್ ದಿ ಮೆಥಡ್ ವರ್ಕ್? ಹೀಗೆ ಕೇಳ್ತಾ ಇದ್ದಾರೆ. ಈ ಮೆಥಡ್ ವರ್ಕ್ ಆಗುತ್ತಾ ಅಂದರೆ ಈ ವಿಧಾನ ಕಾರ್ಯಸಾಧ್ಯನಾ? ಈ ಥರ ಮಾಡೋದು ಓಕೆನಾ, ಪರವಾಗಿಲ್ವಾ ಅಂತ. ಯು ಮೇ ಅಟೆಂಪ್ಟ್ ಟು ಫೈಂಡ್ ದಿ ಆ್ಯಕ್ಚುಯಲ್ ಆನ್ಸರ್ ಆ್ಯಂಡ್ ವೆರಿಫೈ ಇಫ್ ದಿ ಎಸ್ಟಿಮೇಟ್ ಈಸ್ ರೀಸನಬಲ್. ಈಗ ಹಾಗಾದರೆ ಇದು ಸಾಧ್ಯ, ಈ ಥರ ಮಾಡೋದು ಸಾಧ್ಯ ಅನ್ನೋದಾದರೆ ನಾವು ಇವಾಗ ಆ್ಯಕ್ಚುಯಲ್ ಆನ್ಸರ್ನ ನೋಡೋಣ. ಗೊತ್ತಾಯ್ತಲ್ಲ, ಆ್ಯಕ್ಚುಯಲ್ ಆನ್ಸರ್ ಏನು? 17,986 + 5,290. ಇದು ಎರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 6. 16 + 1 is 7ಗೆ 1 ಕ್ಯಾರಿ, 10 + 2 is 12ಗೆ 2 1 ಕ್ಯಾರಿ, 12 + 1 is 13ಗೆ 3 1 ಕ್ಯಾರಿ, 1 is 2. ಸೊ 23,276 ಗೊತ್ತಾಯ್ತಲ್ಲ, ಅಂದರೆ 23,276. ಓಕೆ, ಇದು ಈ ಥರ ರೌಂಡೆಡ್ ಆಫ್ ಮಾಡೋದು ಕೂಡ ಓಕೆ. ಹೀಗೂ ಕೂಡ ನಾವು ರೌಂಡೆಡ್ ಆಫ್ ಮಾಡಿದರೆ 23,000 ಬರೋದು. ಓಕೆ, ಯು ಮೇ ಅಟೆಂಪ್ಟ್ ಟು ಫೈಂಡ್ ದಿ ಆ್ಯಕ್ಚುಯಲ್ ಆನ್ಸರ್. ಆ್ಯಕ್ಚುಯಲ್ ಆನ್ಸರ್ ಇಸ್ ದಿಸ್ ಒನ್ ಆ್ಯಂಡ್ ವೆರಿಫೈ ಇಫ್ ದಿ ಎಸ್ಟಿಮೇಟ್ ಈಸ್ ರೀಸನಬಲ್. ಸೊ ಎಸ್ಟಿಮೇಟ್ ಆನ್ಸರಿಗೂ ಆ್ಯಕ್ಚುಯಲ್ ಆನ್ಸರಿಗೆ ವೆರಿಫೈ ಮಾಡಿದ್ರೆ ಎಷ್ಟು ಡಿಫ್ರೆನ್ಸು? 276 ಇಸ್ ಡಿಫ್ರೆನ್ಸು. ಆ್ಯಕ್ಚುಲಿ ನಾವು 1000ಗೆ ರೌಂಡ್ ಆಫ್ ಮಾಡಬೇಕಾಗಿರೋದು. ಓಕೆ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಆಗಿದೆ. ಓಕೆ, ನೆಕ್ಸ್ಟಿಗೆ ಬರೋಣ. ಈಗ ಡಿಫ್ರೆನ್ಸ್ ನೋಡಬೇಕು. ಇಲ್ಲಿ ನಾವು ಹೇಗೆ ಸಮ್ ಅಂತ ಹೇಳಿದಂದರೆ ಪ್ರಾಬ್ಲಮಲ್ಲಿ ಪ್ಲಸ್ ಸೈನ್ ಇದೆ, ಗೊತ್ತಾಯ್ತಲ್ಲ, ಹಾಗಾಗಿ ನಾವು ಅದನ್ನು ಎಸ್ಟಿಮೇಟೆಡ್ ಸಮ್ ಮಾಡಿದ್ದು. ಈಗ ಎಸ್ಟಿಮೇಟೆಡ್ ಡಿಫ್ರೆನ್ಸ್ ನೋಡಬೇಕು. ಎಕ್ಸಾಂಪಲ್ ನಂಬರ್ 6, ಎಸ್ಟಿಮೇಟ್ 5,673 - 436 ಅಂತ ಇದೆ. ಸೊ ಸೊಲ್ಯೂಷನ್ ಫಾರ್ ದಿಸ್, ಟು ಬಿಗಿನ್ ವಿತ್ ವಿ ರೌಂಡ್ ಆಫ್ ಟು ಥೌಸಂಡ್ಸ್ ವೈ ಅಂತ ಕೇಳಿದ್ದಾರೆ. ಇದನ್ನು ನಾವು ಥೌಸಂಡ್ಸ್ ಪ್ಲೇಸಿಗೆ ನಾವು ರೌಂಡ್ ಆಫ್ ಮಾಡಬೇಕಾಗಿದೆ. ಯಾಕೆ ನೋಡೋಣ. ಸೊ 5,673 ಇದೆಯಲ್ಲ, ಗ್ರೇಟರ್ ದ್ಯಾನ್ ದಿ 4,336ಗೆ. ಅಲ್ಲಿಗೆ 5,673 ರೌಂಡ್ಸ್ ಆಫ್ ಟು ಎಲ್ಲಿಗೆ ರೌಂಡ್ ಆಫ್ ಮಾಡ್ಬೋದು? 673 ಅಂತ ಹೇಳಿದ್ರೆ ಇದು 5,500 ಅಲ್ವಾ. ಸೊ ದಿಸ್ ಒನ್ ಈಸ್ 5,000, ದಿಸ್ ಈಸ್ 6,000. ಇಲ್ಲಿ 5,600 ಅಂತ ಹೇಳಿದ್ರೆ ಇಲ್ಲೆಲ್ಲೋ ಬರುತ್ತೆ. ಅಲ್ಲಿಗೆ ನಿಯರ್ ಆಗಿರೋ 1000 ಯಾವುದು? 6,000. ಸೊ ಇಲ್ಲಿಗೆ 6,000 ಅಂತ ಮಾಡೋಣ. ಸೊ 436 ಅಂತ ಹೇಳಿದ್ರೆ ಇದು 500, ಇದು 0, ಇದು 1000 ಗೊತ್ತಾಯ್ತಲ್ಲ. ಸೊ 436 ಅಂತಂದರೆ ಇಲ್ಲೆಲ್ಲೋ ಬರುತ್ತೆ. 1000ಗೆ ನಿಯರ್ ಆಗಿ ಮಾಡಬೇಕು. 1000ಗೆ ನಿಯರ್ ಆಗಿ ಅಂತಂದರೆ ಇಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ 0ಗೆ ನಾವು ತೊಗೋತೀವಿ, ಗೊತ್ತಾಯ್ತಲ್ಲ, 0 ಮಾಡಿದ್ವಿ. ಈಗ ಎಸ್ಟಿಮೇಟೆಡ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? 6,000 ಬರುತ್ತೆ, ಗೊತ್ತಾಯ್ತಲ್ಲ. ದಿಸ್ ಈಸ್ ನಾಟ್ ಎ ರೀಸನಬಲ್ ಎಸ್ಟಿಮೇಟ್. ಸೊ ಈ ಥರ ಮಾಡಿರೋದು ಕರೆಕ್ಟಾ, ಹೌದಾ ಅಲ್ವಾ ಅಂತ. ವೈ ಈಸ್ ದಿಸ್ ಈಸ್ ನಾಟ್ ರೀಸನಬಲ್? ನೋಡೋಣ, ಚೆಕ್ ಮಾಡೋಣ. 5,673 - 436. ಸೊ 1 ಬೋರೋ ಮಾಡಿಕೊಂಡ್ರೆ 13 ಆಗುತ್ತೆ. 13 - 6 ಅಂದರೆ 7. ನೆಕ್ಸ್ಟ್ ಇಲ್ಲಿ 6 ಇದೆ. 6 - 3 is 3. 6 - 4 is 2. ಸೊ ದಿಸ್ ಒನ್ ಈಸ್ 5. ಸೊ 5,237. 5,237 ಇಲ್ಲೆಲ್ಲ ಬರುತ್ತೆ. ಅದು 6,000ಗೆ ಆಗಲ್ಲ, ಅಲ್ಲಿಗೆ 5,000ಗೆ ಬರೋದು. ಅದಕ್ಕೆ ಇದನ್ನು ಮಾಡೋಕ್ಕಾಗಲ್ಲ. ವೈ ಇಸ್ ಅಂದರೆ ಸಮೀಪದ ಇದು ಏನಾಗ್ತಾ ಇದೆ ಅಂತಂದರೆ 1000ಗೆ ನಿಯರಾಗಿ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಯಾಕಂದರೆ ನಮಗೆ 6,000 ಎಸ್ಟಿಮೇಟೆಡ್ ಡಿಫರೆನ್ಸ್ ಮತ್ತು ಕರೆಕ್ಟ್ ಆ್ಯಕ್ಚುಯಲ್ ಆನ್ಸರ್ ಬೋತ್ ಆರ್ ಈಕ್ವಲ್ ಆಗಿರಬೇಕು. ಸೊ ದಿಸ್ ಇಸ್ ನಾಟ್ ಈಕ್ವಲ್, ಗೊತ್ತಾಯ್ತಲ್ಲ. ಸೊ ಹಾಗಾದರೆ ಇವಾಗ ನಾವೇನು ಮಾಡಬೇಕು? ಟು ಗೆಟ್ ಎ ಕ್ಲೋಸರ್ ಎಸ್ಟಿಮೇಟ್ ಅಂತ ಹೇಳಿದ್ರೆ ಲೆಟ್ ಅಸ್ ಟ್ರೈ ರೌಂಡಿಂಗ್ ಈಚ್ ಅ ನಂಬರ್ ಟು ಹಂಡ್ರೆಡ್ಸ್.
ಸೊ ಹಾಗಾದರೆ ಈಚ್ ನಂಬರನ್ನು 100ಗೆ ನಾವು ರೌಂಡ್ ಆಫ್ ಮಾಡೋಣ. ಸೊ 5673 ರೌಂಡ್ಸ್ ಆಫ್ ಟು 5700 ಆಯಿತು. ನೆಕ್ಸ್ಟು 436 ರೌಂಡ್ಸ್ ಆಫ್ ಟು 400 ಆಯಿತು. ಗೊತ್ತಾಯ್ತಲ್ಲ. ಎಸ್ಟಿಮೇಟೆಡ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 5300 ಬರುತ್ತೆ. ಆ್ಯಕ್ಚುಲ್ ಆನ್ಸರ್ ಕೂಡ ನೋಡಿ 5673 ಮೈನಸ್ 436 ಅಂತ ಹೇಳಿದ್ರೆ ಸೊ 5237. ಸೊ ಇದು ನಿಯರರ್ ಟು ಇದು 5000 ಎಸ್ಟಿಮೇಟೆಡ್ ಡಿಫರೆನ್ಸ್ ಅಂತ ಹೇಳಿದ್ರೆ 5300. ಸೊ ಇದು 5000. ಓಕೆ, ಎರಡೂ ಕೂಡ ನಿಯರ್ ಆಗಿದೆ. ಓಕೆ, ದಿಸ್ ಈಸ್ ಎ ಬೆಟರ್ ಆ್ಯಂಡ್ ಮೋರ್ ಮೀನಿಂಗ್ಫುಲ್ ಎಸ್ಟಿಮೇಟ್. ಸೊ ರೌಂಡಿಂಗ್ ಆಫ್ ಮಾಡಿದ್ರೆ 1000ಗೆ ರೌಂಡಿಂಗ್ ಆಫ್ ಮಾಡಿದ್ರೆ ಇದು 5000 ಬರುತ್ತೆ, ಇದು 5000 ಬರುತ್ತೆ. ಅಲ್ಲಿಗೆ ಇದನ್ನು ರೌಂಡಿಂಗ್ ಆಫ್ ಮಾಡಬೇಕಾಗಿರೋದು 100ಗೆ. ಗೊತ್ತಾಯ್ತಲ್ಲ. ಎಲ್ಲಿ ನಾವು ರೌಂಡ್ಸ್ ಆಫ್ ಟು 1000 ಮಾಡಬೇಕು, ರೌಂಡ್ಸ್ ಆಫ್ ಟು 100 ಮಾಡಬೇಕು ಅನ್ನೋದನ್ನು ಗಮನ ಇಡಬೇಕು. ಗೊತ್ತಾಯ್ತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್.